ಏನಾಯ್ತು ಏನಾಯ್ತು? ಬೇಗ ಬಾರೋ ಬೇಗ ಬಾರೋ. ಯಾರಿಗೇನಾಯ್ತು? ಅಯ್ಯೋ ಇಲ್ಲಿ ಏನೇನಾಗೋಗಿದೆ, ಬೇಗ ಬಾ. ಏನಾಯ್ತು ರಾಮಚೂರಿ? ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ಯಾ? ಬಾರೋ. ಯಾಕೋ ಏನಾಯ್ತು? ಇನ್ನು ಹೊತ್ತಿಗೆ ಇಲ್ವೋ? ಚಾರು ಮೇಡಮ್, ಏನು ಇದೆಲ್ಲ? ಇದು ಕೇಕ್ ಕಣ, ಕಣ್ಕಾಣ್ತಿಲ್ವಾ? ನಮ್ಮನೇಲಿ ಕೇಕಾ? ಕಾಲಕ್ಕೆ ತಕ್ಕಾಗೆ ನಾವು ಬದಲಾಗ್ಬೇಕು ಮುರಾರೆ. ಇದು ಕೇಕ್, ಬಟ್ ವೆಜ್ ಕೇಕ್. ಹುಟ್ಟಿದಬ್ಬಕ್ಕೆ ಕೇಕ್ ಕಟ್ ಮಾಡ್ಬೇಕು ಅನ್ನೋದು ಒಂದ್ ಸಂಸ್ಕೃತಿ. ಹುಟ್ಟಿದಬ್ಬಕ್ಕೆ ದೀಪ ಆಚರಣೆ ಮಾಡಬೇಕು ಅನ್ನೋದು ನಮ್ ದೇಶದ ಸಂಸ್ಕೃತಿ. ಅದ್ ಸರಿ. ಅದಕ್ಕೆ ಈಗ ಯಾರ್ದು ಹುಟ್ಟದಬ್ಬ? ಅಪ್ಪ ಇನ್ಯಾರ್ದು? ನಿಂದು. ನಂದ? ಇನ್ಯಾರ್ ನಂದ? ಇದೆಲ್ಲ ನನಗ್ಯಾಕೋ? ಲೇ, ನಿನ್ ಹುಟ್ಟಿದಬ್ಬ ಅಂದ್ರೆ ಇದನ್ನೆಲ್ಲ ನೀನೇ ಮಾಡ್ಬೇಕಲ್ವೇನೋ? ಎಲ್ಲೋ ಅನಾಥವಾಗಿ ಬಿದ್ದಿದ್ ನನ್ನನ್ನ ಈ ಮನೆ ಕರ್ಕೊಬಂದು ಮನೆ ಮಗನ ಸ್ಥಾನ ಕೊಟ್ಟು ವೇದ ಮಂತ್ರಗಳನ್ನೆಲ್ಲ ಹೇಳ್ಕೊಟ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದು ಅಲ್ದೆ ಹುಟ್ಟುದಬ್ಬನ್ನು ಆಚರಿಸ್ತಾ ಇದ್ರಲ್ಲ. ಈ ಪ್ರೀತಿನೆಲ್ಲ ನೋಡ್ತಾ ಇದ್ರೆ ನನ್ಗೆ ಮಾತೇ ಬರ್ತಾ ಇಲ್ಲ. ಲೇ ಮುರಾರಿ, ನಾವಿಬ್ರು ಒಂದೇ ಹೊಟ್ಟೆಲಿ ಹುಟ್ಟೇ ಇರ್ಬೋದು ಕಣ, ಆದ್ರೆ ನೀನು ಈ ಮನೆ ಮಗನೇ. ಸರಿ ನೋಡ, ನಾವೆಲ್ಲರೂ ಸನಾತನಿಗಳು ಕಣ. ಈ ಭೂಮಿ ಮೇಲೆ ಹುಟ್ಟಿರೋರೆಲ್ಲ ನಮ್ಮವರೇ ಅಂತ ಬದುಕ್ತಿರೋ ಜೀವಿಗಳು. ಅಂದಮೇಲೆ ಹುಟ್ಟಿರೋ ಎಲ್ರೂ ಒಂದಲ್ಲ ಒಂದು ರೀತಿ ಸಂಬಂಧಿಕರೇ ಅಲ್ವಾ? ಆಮೇಲೆ ನಿನ್ನ ನಾನು ಯಾವತ್ತೂ ಬೇರೆ ಒಂಥರ ನೋಡಿದ್ದಿಲ್ವೇ ಇಲ್ಲ ಕಣ. ನೀನ್ ನನ್ನ ಮೇಲೆ ತೋರಿಸೋ ಕಾಳಜಿಲಿ ನಾನು ನನ್ನ ಹೆತ್ತವ್ರನ್ನ ನೋಡ್ತಾ ಇದ್ದೀನಿ. ನೀನ್ ಮಾಡೋ ಸಹಾಯ ಸೇವೆಯಲ್ಲಿ ನಾನು ಒಡ ಹುಟ್ಟೋರ್ನ ನೋಡ್ತಾ ಇದ್ದೆ. ನನಗೇನೇ ಒಂದು ಸಮಸ್ಯೆ ಆದ್ರೂ ತೋಡ್ಕೊಡೋ ನಿನ್ನಲ್ಲಿ ಒಂದು ಆಪ್ತ ಸ್ನೇಹಿತನ ನೋಡ್ತಾ ಇದ್ದೀನಿ ಕಣ. ಇದಕ್ಕಿಂತ ಇನ್ನೇನ್ ಬೇಕು? ಸರಿ, ಈ ಪ್ರೀತಿ ನೋಡೋಣ ಹೇಗ್ ತಿರ್ಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣ. ಮೊದ್ಲು ದೀಪ ಹಚ್ಚಿ ಕೇಕ್ ಕಟ್ ಮಾಡು, ಆಮೇಲೆ ಋಣ ಹೇಗ್ ತೀರ್ಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ. ಕಟ್ ಮಾಡ. ಮಾಡು. 100 ವರ್ಷ ಸುಖವಾಗಿ ಬಾಳು. ಪ್ರತಿ ವರ್ಷನೂ ಇದೇ ತರ ಹುಟ್ಟಿದಬ್ಬನ ಆಚರಿಸೋಣ. ಹೌದೌದು, ಪ್ರತಿ ವರ್ಷ ಇದೇ ತರ ಕೇಕ್ ಕಟ್ ಮಾಡೋಣ. ಏನ್ ಮಾಡ್ತಾ ಇದೀರ ತಾವು? ಅದು ರಾಮಚೂರಿ ಮುರಾರಿ ಬರ್ತಡೇ ಅಲ್ವಾ, ಅದಕ್ಕೆ ಅದಕ್ಕೆ ಕೇಕ್ ತಿಂತಿದೀನಿ. ಅಲ್ಲ, ಬರ್ತಡೇಗೆ 1-2 ಪೀಸ್ ತಿನ್ನೋದ್ ನೋಡಿದೀನಿ. ನೀವ್ ಯಾಕೋ ಇಡೀ ಕೇಕ್ನ ಗುಳುಮ್ ಮಾಡಂಗಿದಿರಲ್ಲ? ಅಯ್ಯೋ ಹಂಗಲ್ಲ ರಾಮಚೂರಿ, ನೀವ್ ಯಾರು ಜಾಸ್ತಿ ಕೇಕ್ ತಿನ್ನಲ್ವಲ್ಲ, ಅದಕ್ಕೆ ವೇಸ್ಟ್ ಅಂತ ನಾನೇ ತಿಂತಾ ಇದ್ದೀನಿ. ಆದ್ರೆ ನೀವು ತಿಂತಾ ಇರೋದ್ ನೋಡಿದ್ರೆ ಕೇಕ್ ವೇಸ್ಟ್ ಆಗತ್ತೆ ಅಂತ ತಿಂತಾ ಇರಂಗಿಲ್ಲ. ಕೇಕ್ ತಿನ್ಬೇಕು ಅಂತಾನೆ ಆರ್ಡರ್ ಮಾಡಿ ತರಿಸ್ದಂಗಿದೆ. ಹಂಗಲ್ಲ ಏನಿಲ್ಲಪ್ಪ. ವಿವೇಕ್, ಅತ್ತೆ ಇದಾರಲ್ಲ, ಗೋಲತ್ತೆ ಅದೇ ಮಾನ್ಯತಾ. ಡ್ಯಾಡ್, ನಾವು ಹೂ ಇಸ್ ದಿಸ್ ಮಾತಾ? ಅದೇ ಮಾತಲ್ಲ ಕಣೋ, ನಿನ್ನ ಅತ್ತೆ.
ನೀನ್ ಶಾದಿ ಮಾಡೋ ಚಾರುಲತಲ್ಲ ಮಾತಾ, ಐ ಮೀನ್ ಹರ್ ಮದರ್. ನೋಡು, ನಾನೀಗ ಅವಳಿಗೆ ಫೋನ್ ಮಾಡ್ತಾ ಇದ್ದೀನಿ, ನೀನ್ ಸೂಪರ್ ಆಗಿ ಮಾತಾಡ್ಬೇಕು. ಅಂದ್ರೆ ಹೇಗ್ ಮಾತಾಡ್ಬೇಕಂದ್ರೆ ಅವಳು ನಿನ್ ಮೇಲೆ ಫುಲ್ ಫಿದಾ ಆಗ್ಬೇಕು. अरे डैड, मुझे बिल्कुल समझ में नहीं आ रहा है. आई विल हैव टू गेट मैरिड टू हर डॉटर. सो उसकी माँ याद फिदा ಆಗ್ಬೇಕು. ಮೇರೆ ಪ್ಯಾರೆ ಬೇಟೆ, ನೀನ್ ತರ್ಲಿ, ನೀನ್ ಬಿಟ್ಟಿಲ್ಲ. ನಾನು ಫೋನ್ ಮಾಡ್ತೀನಿ, ನೀನ್ ಜಸ್ಟ್ ಮಾತಾಡು, ಓಕೆ? ಮೇಡಮ್, ಸಕ್ಸೇನಾ ಅವ್ರು ಒಂದ್ ನಿಮಿಷ. ಯಾವಾಗ್ಲೂ ನೀವೇ ಕೇಳಿ ಮಜಾ ಮಾಡ್ಬೇಕಾ? ನಾವು ಅವ್ರ ಮ್ಯಾಟರ್ನ ಕೇಳೋಣ. ಲೌಡ್ ಸ್ಪೀಕರ್ ಹಾಕ್ತೀನಿ. ಹಲೋ ವೆಸ್ಟರ್ನ್ ನವದೀಪ್, ಫೋನ್ ಮಾಡಿದ್ದೀರಾ? ಏನ್ ವಿಷಯ? ನಿಮ್ಮ ಅಲ್ಲಿ ಅಂದ್ರು ಬಂದಾಯ್ತು. ಅಳಿಯ? ಹೂ ಸರ್? ಸರಿ ಹೋಯ್ತು. ನಿಮ್ಮ ಹತ್ರ ಅಳಿಯ ಅಂತ ಹೇಳಿದ್ರೆ ನೀವು ಕೇಳ್ತೀರ ಹೂ ಇಸ್ ದಿಸ್ ಅಳಿಯ. ನನ್ನ ಮಗನ ಹತ್ರ ಅತ್ತೆ ಅಂತ ಹೇಳಿದ್ರೆ ಹೂ ಇಸ್ ದಿಸ್ ಅತ್ತೆ ಅಂತ ಕೇಳಿ. ಸರಿ ಹೋಯ್ತು. ಅಳಿಯ ಅಂದ್ರೆ ನನ್ ಮಗ ವಿವೇಕ್. ಓಹೋ, ನಿಮ್ ಮಗ ಬಂದಾಯ್ತಾ? ಎಸ್, ಬಂದಿದ್ದಾರೆ. ನೀವು ನಿಮ್ಮ ಅಳಿಯನ್ ಜೊತೆ ಮಾತಾಡಿ, ಫೋನ್ ಕೊಡಿ. हेलो ಹಲೋ ವಿವೇಕ್, ವೆಲ್ಕಮ್ ಟು ಇಂಡಿಯಾ. डैड डैड डैड, ಏನಾಯ್ತು? आपने बोला था ಹುಡುಗಿ ಮಾ ಜೊತೆ ಮಾತಾಡು ಅಂತ. ಕರೆಕ್ಟ್. ಇಲ್ಲಿ ನೋಡಿದ್ರೆ ಯಾವ್ದೋ ಬ್ಯೂಟಿಫುಲ್ ಯಂಗ್ ಲೇಡಿ ವಾಯ್ಸ್ ಕೇಳಿಸ್ತಾ ಇದೆ. ಅಲ್ವೋ ರಾಮಾಚಾರಿ, ಅದ್ ಯಾರೋ ದೊಡ್ಡ ಪೊಲೀಸ್ನ ಮೀಟ್ ಮಾಡ್ಬೇಕು ಅಂತ ಹೇಳಿ ಈ ಬೈಲಿ ಕರ್ಕೊ ಬಂದಿದೆಯಲ್ಲ? ಆ ನವದೀಪ್ನ ಬಟಾ ಬೈಲ್ ಮಾಡಕ್ ಹೊರಟಿ. ಅದ್ರ ಮೊದಲನೇ ಹೆಜ್ಜೆ ಈ ಬೈಲಿಂದಾನೇ ಆಗ್ಲಿ. ಅಂದ್ರೆ ಈ ವ್ಯಕ್ತಿನ ನಾವು ಆಫೀಸಲ್ಲಿ ಹೋಗಿ ಭೇಟಿ ಆದ್ರೆ ನಮ್ಗಾಗದಿರೋರು ಯಾರಾದ್ರೂ ನೋಡಿದ್ರೆ ಆ ವಿಷಯ ನವದೀಪ್ ತನಕ ತಲುಪೋ ಸಾಧ್ಯತೆ ಇರುತ್ತೆ. ಅದಾಗಬಾರ್ದು ಅಂದ್ರೆ ಇದೇ ಸೇಫ್ ಜಾಗ. ಏನೋ ರಾಮಾಚಾರಿ, ದೊಡ್ಡ ಪೊಲೀಸ್ ಆಫೀಸರ್ ಅಂತೀಯ, ಯೂನಿಫಾರ್ಮೇ ಇಲ್ಲ. ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಯೂನಿಫಾರ್ಮ್ ಹಾಕಲ್ಲ ಕಣ. ಹೌದಾ? ಬಸವರಾಜ್, ನಾನೇ ಸರ್. ಮೀಟ್ ಮಾಡ್ಬೇಕು ಅಂತಿದ್ದು ಮುಖ್ಯವಾದ ವಿಷಯ ಇದೆ ಸರ್. ಆ ನವದೀಪ್ ಅನ್ನೋ ಫ್ರಾಡ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಅವನ ವಿರುದ್ಧ ನಿಂತವ್ರನ್ನ ಹೆದರ್ಸಿ ಬೆದರ್ಸಿ ಅವನ ಸಾಮ್ರಾಜ್ಯನ ವಿಸ್ತಾರ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಸರ್. ಅವನಿಂದ ಲಾಸ್ ಆದವ್ರು ಎಷ್ಟು ಜನ, ನೋವು ತಿಂದವ್ರು ಎಷ್ಟು ಜನ. ಇದು ಎಲ್ರಿಗೂ ಗೊತ್ತಿರೋ ಸತ್ಯ. ಎಲ್ಲ ಗೊತ್ತಿದೆ ಅಂದಮೇಲೆ ಅದ್ರ ವಿರುದ್ಧ ಆಕ್ಷನ್ ತಗೊಳಕ್ಕಾಗಲ್ವಾ? ಅವನ ವಿರುದ್ಧ ಮಾತಾಡೋರೇ ಸಿಗಲ್ಲ, ಇನ್ ಸಾಕ್ಷಿ ಹೇಳೋರು ಸಿಗ್ತಾರ? ಆದ್ರೆ ನೀವು ಫೋನ್ ಮಾಡಿ ನವದೀಪ್ ವಿರುದ್ಧ ಸಾಕ್ಷಿ ಕಲೆಕ್ಟ್ ಮಾಡ್ತೀನಿ ಅಂದಾಗ ಧೈರ್ಯ ಬಂತು. ಸರ್, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಡೋದು ನನ್ನ ಜವಾಬ್ದಾರಿ ಸರ್. ಆ ನವದೀಪ್ ಎಲ್ಲ ಇಲ್ಲೀಗಲ್ ಬಿಸ್ನೆಸ್ಗಳನ್ನ ಒಂದೊಂದಾಗೆ ಕಣ್ಣು ಹಿಡಿತಾ ಹೋಗ್ತಾ ಇದ್ದೀನಿ ಸರ್. ಆ ಎಲ್ಲ ಕೆಲಸನೂ ನಾನು ಮಾಡ್ಬೋದು, ನಾನು ಮಾಡ್ತೀನಿ ಸರ್. ಆದರೆ ಅವನ್ನ ಜೈಲಿಗೆ ಕಳ್ಸೋಕ್ಕೆ ನನಗೆ ನಿಮ್ಮ ಸಹಾಯ ಬೇಕು ಸರ್. ಖಂಡಿತ. ಈಗ ಏನೇನ್ ಕಲೆಕ್ಟ್ ಮಾಡಿದಾರ ಬಸವರಾಜ್? ಸರ್, ಎಲ್ಲ ಎವಿಡೆನ್ಸಾಗಿ ಬಳಸ್ಬೋದು. ಅವ್ರು ಮಾಡಿರೋ ಅಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಸರ್. ಅವನ್ನ ಅರೆಸ್ಟ್ ಮಾಡೋಕ್ಕೆ ನಿಮ್ಗೆ ಏನೇನು ಡೀಟೇಲ್ಸ್ ಎವಿಡೆನ್ಸ್ ಬೇಕು ಅದನ್ನೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ನಾನು ನಿಮ್ಗೆ ಫೋನ್ ಮಾಡ್ತೀನಿ ಸರ್. ವೆರಿ ಗುಡ್, ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸರ್. ರಾಮಚಾರಿ, ಅವ್ರು ನಿಜವಾಗ್ಲೂ ನಮ್ಗೆ ಹೆಲ್ಪ್ ಮಾಡ್ತಾರಾ? ಮಾಡ್ತಾರೆ ಕಣ. ಬಾ ಸೆಲೆಕ್ಟ್. ಕ್ಯೂ ಜಾನ್, ಏನು ಮಾತಾಡ್ತಾ ಇಲ್ಲ? ಓ, ಲಡ್ಕ್ಯಾ ಲೇಟಾಗೆ ಮಾತು ಶುರು ಮಾಡೋದಲ್ಲ. ಇಟ್ಸ್ ಓಕೆ, ನಾನೇ ಮಾತು ಶುರು ಮಾಡ್ತೀನಿ. ನಾನು ದುನಿಯಾ ಸುತ್ತಿದ್ದೀನಿ. ಬ್ಯೂಟೀಸ್, ಲಂಡನ್ ಏಂಜಲ್ಸ್, ಅಮೆರಿಕನ್ ಗರ್ಲ್ಸ್, ಹೀಗೆ ನೋಡ್ದಿರೋ ಹುಡುಗಿರೇ ಇಲ್ಲ. ಆ ಬ್ಯೂಟೀಸ್ಗೂ ಕಿರೀಟ ಇಟ್ಟಾಗಿದ್ಯಾ ನೀನು? ರಿಯಲಿ, ಮೈ ಅಭಿ ತಕ್ ನಿನ್ನಷ್ಟು ಬ್ಯೂಟಿಫುಲ್ ಇರೋ ಹುಡುಗಿನ ನೋಡೇ ಇಲ್ಲ. ಮೈ ಲಂಡನ್ ಮೇ ಶಾರ್ಟ್ ಸ್ಕರ್ಟ್ ಹಾಕೊಂಡಿರೋ ಹುಡುಗಿನ ನೋಡಿದ್ದೀನಿ. ಯಾಕೆ ಸ್ವಿಮ್ ಸೂಟ್ ಹಾಕೊಂಡಿರೋ ಹುಡುಗಿನ ನೋಡಿದ್ದೀನಿ. ಲೇಕಿನ್ ಮುಜೆ ಅಭಿ ತಕ್ ಯಾರ ಮೇಲೇನು ಈ ತರ ಫೀಲ್
ಅಂದೇ ಇಲ್ಲ. ಇವತ್ತು ನಿನ್ನ ಸಾರಿ ತಕ್ಷಣ ಫುಲ್ ಸೀರೆಲಿ ಹುಡುಗಿನ ನೋಡಲೇ ಬಾರದು ನಿಲ್ಲಲ್ಲ ಟೆಂಪರೇಚರು. ಒಂದು ಗಾನ ಕೇಳಿದ್ದೆ, ಆಗ ನನಗೆ ಈ ಗಾನ ಅಂತ ಅರ್ಥ ಆಗಿರ್ಲಿಲ್ಲ. ನಿನ್ನ ನೋಡಿದ್ಮೇಲೆ ಆ ಗಾನ ಪಕ್ಕ ಪರ್ಫೆಕ್ಟ್ ಅನ್ಸ್ತಾ ಇದೆ. ಐ ಲೈಕ್ ಯು ವೆರಿ ಮಚ್. ಒಂದು ಹಗ್, ಒಂದು ಕಿಸ್ಸಲ್ಲಿ ನಮ್ಮ ಪ್ರೀತಿಗೆ ಸಿಗ್ನೇಚರ್ ಹಾಕೋಣ. ಕಮ್. Hey baby, hey darling, what happened? क्या हो गया? ವಾಟ್ ಹ್ಯಾಪನ್? ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಸಬ್ ಏ ಕ್ಯಾ ಹೇ? ನಮ್ಮ ಹುಡುಗಿ ನಿಮ್ಮ ಹುಡುಗನ ಜೊತೆ ಮಾತಾಡಕ್ ಹೋಗ್ತಿದ್ದಂಗೆನೆ ಹತ್ಕೊಂಡು ಓಡ್ ಬರ್ತಾ ಇದ್ದಿಲ್ಲ, ಇದ್ರ ಅರ್ಥ ಏನು? Are you crying, baby? चारू, What happened? चारू, why? What happened? क्या हो गया? ಹಲೋ, ತಾವು ಹೊರಗೆ ಇದ್ರಿ ತಾನೆ? ತೂ ಬೋಲೋ, ಕ್ಯಾ ಹೋಗ್ಯಾ? ಇಷ್ಟಕ್ಕೆ ಬೇಸರ ಮಾಡ್ಕೊಳ್ಳುವಂಥದ್ದೇನಿದೆ? ಐ ಜಸ್ಟ್ ಎಕ್ಸ್ಪ್ರೆಸ್ಡ್ ಮೈ ಲವ್. ಯಾವ ತರ ಮಾಡಿದ್ರು ಎಕ್ಸ್ಪ್ರೆಸ್? ಚಿಕ್ಕಿ ಶಟ್ ಅಪ್. ಬೇಬಿ ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ನನಗೆ ತುಂಬಾ ಅನ್ಕಂಫರ್ಟೇಬಲ್ ಆಗ್ತಿದೆ. ನಾನು ಇನ್ ಬರ್ತೇನೆ. ಬೇಬಿ ವಾಟ್ ಹ್ಯಾಪನ್? ಸ್ವಲ್ಪ ತಿದ್ದು ಹೋಗ್ಬೋದಾ? ಇಲ್ಲ ಇಲ್ಲ ಇಲ್ಲ, ನಾನು ಹೊರಡ್ತೀನಿ. ಬೇಬಿ बेटा क्या हो गया? डैड, मैंने तो मेरे लव को एक्सप्रेस किया बस. ಅಷ್ಟಕ್ಕೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಅದೇ ಅದು ಯಾವ ತರ ಅಂತ ನಾನು ಅವಾಗಿಂದ ಕೇಳ್ತಾನೆ ಇದ್ದೀನಿ. ನಮ್ಮ ಫಾರಿನಲ್ಲಿ ನಮ್ಮ ಪ್ರೀತಿನ ಹೇಳ್ಕೊಳ್ಳೋದು ಒಂಥರ ಡಿಫ್ರೆಂಟ್. ಹಮಾರ ದಿಲ್ ಮೇ ಜೋ ಹೈ ಅದನ್ನ ಹೇಳ್ಕೊಂಡು ಹಗ್ ಮಾಡಿ ಹ್ಯಾಂಡ್ಗೆ ಕಿಸ್ ಮಾಡೋದು. ಬಟ್ ಚಾಕು ಮುझे ಟಚ್ ಕರ್ನೆ ಬಿಟ್ಟಿಲ್ಲ. ಅಳಿಯಂದ್ರೆ ಇದು ಇಂಡಿಯಾ, ಲಂಡನ್ ಅಲ್ಲ. ಪ್ಯಾರ್ ಎಲ್ಲ ಜಾಗದಲ್ಲೂ ಒಂದೇ ಅಲ್ವಾ? ಇರ್ಬೋದು ಅಳಿಯಂದ್ರೆ, ಆದ್ರೆ ಅದನ್ನ ಹೇಳ್ಕೊಳ್ಳೋ ವಿಧಾನ ಇದೆಯಲ್ಲ ತುಂಬಾ ಬೇರೆ ಬೇರೆ ಇದೆ. ಫಾರಿನ್ ಗರ್ಲ್ಸ್ಗೂ ಇಂಡಿಯನ್ ಗರ್ಲ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಇಲ್ಲಿರೋರು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ಅವ್ರ ಹತ್ರ ಸ್ವಲ್ಪ ಕೇರ್ಫುಲ್ ಆಗಿ ಮೂವ್ ಮಾಡ್ಬೇಕು. ಬಟ್ ನಾನು ಇಟ್ಸ್ ಓಕೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಇಟ್ಸ್ ಓಕೆ ಬೇಟೆ, ಫಸ್ಟ್ ಟೈಮ್ ಹೀಗೆಲ್ಲ ಆಗುತ್ತೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಎಲ್ಲ ಸರಿ ಹೋಗುತ್ತೆ.